ಮಂಗಳೂರು ಬ್ಯಾಂಕ್ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಖಾಕಿ ತನಿಖೆಯ ಹಾದಿ ತಪ್ಪಿಸೋದಕ್ಕೆ ಕಳ್ಳರು ಮಾಸ್ಟರ್ ಪ್ಲಾನ್ ಅನ್ನು ರೂಪಿಸಿದ್ದಾರೆ. ಪೊಲೀಸರು ತನಿಖೆಯನ್ನ ನಡೆಸ್ತಾ ಇರ್ತಾರೆ ಅಂತ ಗೊತ್ತಿದೆ. ಇನ್ನೇನು ತಾವು ಸಿಕ್ಕಾಕೊಂಡೇ ಬಿಡ್ತೀವಿ ಅಂತ ಖಾಕಿ ತನಿಖೆಯ ಹಾದಿಯನ್ನ ತಪ್ಪಿಸೋದಕ್ಕೆ ಕಳ್ಳರು ಒಂದು ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದ್ದಾರೆ. 12 ಕೋಟಿ ಹಗಲು ದರೋಡೆ ಮಾಡೋದಕ್ಕೆ ಮೊದಲೇ ಪ್ಲಾನ್ ಮಾಡಲಾಗಿತ್ತು. ಈ ಕೋಟಿ ಹಣವನ್ನ ರಾಬರಿ ಮಾಡೋದಕ್ಕೆ ಮೊದಲೇ ಪ್ಲಾನ್ ಅನ್ನ ಮಾಡ್ಕೊಳ್ಳಲಾಗಿತ್ತು. ಪೊಲೀಸರ ತನಿಖೆಯ ಹಾದಿ ತಪ್ಪಿಸೋದಕ್ಕೆ ಕಳ್ಳರು ಪ್ಲಾನ್ ಅನ್ನ ಮಾಡಿದ್ದಾರೆ. ಖದೀಮರಿಗೆ ಬ್ಯಾಂಕ್ ಸಿಬ್ಬಂದಿಯೇ ಶಾಮೀಲಾಗಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ಇಷ್ಟೊಂದು ಹಣ ಬ್ಯಾಂಕ್ನಲ್ಲಿತ್ತು, ಹೇಗೆ ರಾಬರಿ ಮಾಡಬೇಕು, ಕಳ್ಳತನ ಮಾಡಬೇಕು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರಾದ್ರೂ ಒಬ್ರು ಇರ್ಬೇಕಲ್ವೇ ಗುರು ಅವರಿಗೆ. ಸೊ ಒಂದು ಕಡೆ ಖದೀಮರಿಗೆ ಬ್ಯಾಂಕ್ ಸಿಬ್ಬಂದಿಯೇ ಶಾಮೀಲಾಗಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ ಈಗ. ಉಳ್ಳಾಲದ ಕೋಟೆಕಾರು ಸಹಕಾರಿ ಬ್ಯಾಂಕ್ನ 12 ಕೋಟಿ ಹಗಲು ದರೋಡೆ ಪ್ರಕರಣಕ್ಕೆ ಇಡೀ ರಾಜ್ಯವೇ ಭಯ ಹುಟ್ಟಿಸುವಂತೆ ಮಾಡಿದೆ. ದರೋಡೆಕೋರರು ಹಣದ ತಂತ್ರವನ್ನ ಯಾವ ರೀತಿ ಇತ್ತು, ಅದರ ಜೊತೆಗೆ ಅವರಿಗೆ ಸಾಥ್ ಕೊಟ್ಟಿದ್ದಂಥದ್ದು ಯಾರು ಅನ್ನುವಂಥ ಸಾಕಷ್ಟು ಪ್ರಶ್ನೆಗಳ ಮಧ್ಯೆ ತನಿಖೆಯ ಹಾದಿಯನ್ನ ತಪ್ಪಿಸೋದಕ್ಕೆ ದರೋಡೆಕೋರರು ಮಾಡಿದಂಥ ಮಾಸ್ಟರ್ ಪ್ಲಾನ್ ಏನು ಅನ್ನೋದು ಕೂಡ ಗೊತ್ತಾಗಿದೆ. ಗಮನಿಸ್ತಾ ಇರ್ಬೋದು ದೃಶ್ಯದಲ್ಲಿ ಅವರು ಇದ್ದಂಥ ಕಾರ್ ಈಗ ಪತ್ತೆಯಾಗಿರುವಂಥದ್ದು. ದರೋಡೆಗೆ ಬಳಸಿದಂಥ ಕಾರ್ ಪತ್ತೆಯಾಗಿದೆ. ಮಧ್ಯಾಹ್ನ 1:10ಕ್ಕೆ ಕೋಟೆಕಾರು ಸಹಕಾರಿ ಬ್ಯಾಂಕ್ಗೆ ದರೋಡೆಕೋರರು ನುಗ್ತಾರೆ. ಕೇವಲ 5 ನಿಮಿಷದಲ್ಲಿ ಹಣದ ಮೂಟೆಯನ್ನ ಕಟ್ಕೊಂಡು ಹೋಗಿದ್ದಾರೆ. ದರೋಡೆ ಆದ ಮೇಲೂ ಕೂಡ ತನಿಖೆಯ ಹಾದಿಯನ್ನ ತಪ್ಪಿಸೋದಕ್ಕೆ ಅವರು ಖತರ್ನಾಕ್ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಕೋಟೆಕಾರು ಬ್ಯಾಂಕ್ ದರೋಡೆ ಮಾಡೋದಕ್ಕೆ ಈ ಗ್ಯಾಂಗ್ ಮೊದಲೇ ಸ್ಕೆಚ್ ಹಾಕೊಂಡು ಬಂದಿದ್ದಾರೆ. ಅದಾದ ನಂತರ ಬ್ಯಾಂಕ್ ದರೋಡೆಯನ್ನ ಮಾಡಿದವರು ಓರ್ವ ಬ್ಯಾಂಕ್ ಸಿಬ್ಬಂದಿಯೇ ಅವರ ಮೊಬೈಲನ್ನು ಕಿತ್ಕೊಂಡು ಎಸ್ಕೇಪ್ ಆಗಿದ್ದಾನೆ. ಬ್ಯಾಂಕ್ ಸಿಬ್ಬಂದಿಯ ಮೊಬೈಲನ್ನು ಕಿತ್ಕೊಂಡು ಎಸ್ಕೇಪ್ ಆಗಿರುವಂಥದ್ದು. ಬ್ಯಾಂಕ್ ಸಿಬ್ಬಂದಿಯ ಮೊಬೈಲ್ ಕಸಿದುಕೊಂಡು ದರೋಡೆಕೋರರು ಹೋಗಿದ್ದಾರೆ. ಮಂಗಳೂರು ಪೊಲೀಸರು ನಮ್ಮನ್ನ ಟ್ರ್ಯಾಕ್ ಮಾಡ್ತಾರೆ ಅನ್ನೋದು ಚೆನ್ನಾಗಿ ಗೊತ್ತಿದೆ. ಆ ಮೊಬೈಲನ್ನು ಪೊಲೀಸರು ಟ್ರ್ಯಾಕ್ ಮಾಡಿದಾಗ ಸ್ಫೋಟಕ ಮಾಹಿತಿ ಕೂಡ ಬಯಲಾಗಿರುವಂಥದ್ದು. ಬ್ಯಾಂಕ್ ಸಿಬ್ಬಂದಿಯ ಮೊಬೈಲನ್ನು ಕಿತ್ಕೊಂಡು ದರೋಡೆಕೋರರು ಇಡೀ ನಗರವನ್ನ ಸುತ್ತಿ ಕದ್ರಿ ರಸ್ತೆ ಬಳಿ ಮೊಬೈಲ್ ಎಸೆದು ಪರಾರಿಯಾಗಿದ್ದಾರೆ. ಪೊಲೀಸರ ತನಿಖೆಯ ಹಾದಿಯನ್ನ ತಪ್ಪಿಸೋದಕ್ಕೆ ಕಿಲಾಡಿ ಪ್ಲಾನ್ ಅನ್ನ ಮಾಡಿದ್ದಾರೆ. ಬ್ಯಾಂಕ್ ಬಗ್ಗೆ ಪಿನ್ ಟು ಪಿನ್ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಖದೀಮರು. ಬ್ಯಾಂಕ್ ಸಿಬ್ಬಂದಿಯೇ ಶಾಮೀಲಾಗಿರುವಂತಹ ಶಂಕೆ ಕೂಡ ಇದರಲ್ಲಿ ವ್ಯಕ್ತವಾಗ್ತಾ ಇರುವಂತದ್ದು. ಖದೀಮರ ಒಂದು ತಂಡ ಮೊಬೈಲ್ ಎಸೆದು ಪರಾರಿಯಾದ ಮೇಲೆ ಬಂಟ್ವಾಳ ರಸ್ತೆಯ ಮೂಲಕ ಕೇರಳಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಕೇರಳದ ಟೋಲ್ನಲ್ಲಿ ಕಾರು ಪಾಸ್ ಆಗಿರೋದು ಸದ್ಯ ಪತ್ತೆಯಾಗಿರುವಂಥದ್ದು. ಮಂಗಳೂರು ಪೊಲೀಸರು ಇದೀಗ 2 ಕಡೆ ಬೆನ್ನು ಹತ್ತಿದ್ದಾರೆ. ಸದ್ಯಕ್ಕೆ 12 ಕೋಟಿ ರೂಪಾಯಿ ಹಣವನ್ನ ಲೂಟಿ ಮಾಡಿದಂತಹ ಖದೀಮರ ಮಾಸ್ಟರ್ ಪ್ಲಾನ್ ಕೂಡ ಹೊರಬಿದ್ದಿದ್ದು, ಈಗ ಸದ್ಯಕ್ಕೆ ಪೊಲೀಸರು ಕಳ್ಳರಿಗೋಸ್ಕರ ಬಲೆಯನ್ನ ಬೀಸಿದ್ದಾರೆ. ಆದಷ್ಟು ಬೇಗ ಕಳ್ಳರ ಪತ್ತೆಗಾಗಿ ಕೂಡ ಈಗ ಹುಡುಕಾಟವನ್ನ ನಡೆಸ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಕಳ್ಳತನ ಮಾಡುವಂಥವರು ಮೊದಲೇ ಪರ್ಯಾಯ ಹಾದಿಯನ್ನ ಹುಡ್ಕೊಂಡಿರ್ತಾರೆ. ಅದೇ ರೀತಿಯಾಗಿಯೇ ಸದ್ಯಕ್ಕೆ ಈಗ ಬ್ಯಾಂಕ್ ಸಿಬ್ಬಂದಿಯ ಮೊಬೈಲನ್ನೇ ಕಿತ್ತುಕೊಂಡು ಆತನ ಮೊಬೈಲ್ನಿಂದಲೇ ಎಲ್ರಿಗೂ ಕರೆಯನ್ನು ಮಾಡಿ ಆತನ ಮೊಬೈಲ್ ಟ್ರ್ಯಾಕ್ ಮಾಡುವ ಮುಖಾಂತರವಾಗಿ ಸದ್ಯಕ್ಕೆ ತಾವು ತಪ್ಪಿಸ್ಕೊಳ್ಬಹುದು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಲೋಚನೆ ಮಾಡಿದ್ದಾರೆ.
ಮಂಗಳೂರು ಬ್ಯಾಂಕ್ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇರಳ ಟು ತಮಿಳುನಾಡಿಗೆ ಕಳ್ಳರು ಎಸ್ಕೇಪ್ ಆಗಿದ್ದಾರೆ. ಕೇರಳಕ್ಕೆ ಹೋಗಿದ್ರು ಅನ್ನುವಂತ ಒಂದು ಮಾಹಿತಿ ಲಭ್ಯವಾಗ್ತಾ ಇದ್ದು, ಬಂಟ್ವಾಳದಿಂದ ಕೇರಳಕ್ಕೆ ಹೋಗಿದ್ರು ಅಂತ. ಈಗ ಕೇರಳ ಟು ತಮಿಳುನಾಡಿಗೆ ಕಳ್ಳರು ಎಸ್ಕೇಪ್ ಆಗಿದ್ದಾರೆ. ಕೇರಳದ ಅಜ್ಞಾತ ಸ್ಥಳದಿಂದ ತಮಿಳುನಾಡಿಗೆ ಪರಾರಿಯಾಗಿರುವಂಥದ್ದು. ಜಾಗವನ್ನ ಆಗಾಗ ಬದಲಾಯಿಸ್ತಾ ಇದ್ದಾರೆ. ಒಂದು ಸ್ಥಳದಲ್ಲಿ ನೆಲೆ ಇಲ್ಲ. ಕಳ್ಳತನ ಆಯಿತು, ಅದಾದ ನಂತರ ಈಗ ಮಂಗಳೂರಿನಲ್ಲಿ ಕಳ್ಳತನ ಮಾಡಿದ ನಂತರ ಕೇರಳಕ್ಕೆ ಹೋಗಿ ಕೇರಳದಿಂದ ತಮಿಳುನಾಡಿಗೆ ಹೋಗಿರುವಂಥದ್ದು. ಮತ್ತೆ ತಮ್ಮ ಸ್ಥಳವನ್ನ ಬದಲಾವಣೆ ಮಾಡಿದ್ದಾರೆ. ಸೊ ಪೊಲೀಸರು ಕೂಡ ಈಗಾಗಲೇ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಕೇರಳದ ಪೊಲೀಸರು ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಕೇರಳದಲ್ಲೂ ಕೂಡ ತನಿಖೆಯನ್ನು ನಡೆಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈಗ ಸದ್ಯಕ್ಕೆ ತಮಿಳುನಾಡಿಗೆ ಹೋಗಿದ್ದಾರೆ ಎನ್ನುವಂಥ ಒಂದು ಮಾಹಿತಿ ಸಿಗ್ತಾ ಇರುವಂಥದ್ದು. ಸೊ ಹೀಗಾಗಿ ಒಂದು ಕಡೆ ಪೊಲೀಸರು ಕೂಡ ಫುಲ್ ಅಲರ್ಟ್ ಆಗಿರುವಂಥದ್ದು. ಪೊಲೀಸರ ತನಿಖೆ ಕೂಡ ಚುರುಕಾಗಿದೆ. ಒಂದಲ್ಲ ಎರಡಲ್ಲ 12 ಕೋಟಿ ರೂಪಾಯಿ ಇರುವಂಥ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಈಗ ಪೊಲೀಸರ ಹುಡುಕಾಟ, ಪೊಲೀಸರ ತನಿಖೆಯಿಂದ ಕೆಲವೊಂದಿಷ್ಟು ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ.